ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಗ್ಲಿಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಕೆ.ಎಸ್. ಪರ್ವೀಜ್ ರವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಸ್ನೇಹಿತರು, ಅಭಿಮಾನಿ ಬಳಗದವರು. ನಾನು ಏನು ಹುಟ್ಟುಹಬ್ಬ ಒಂದು 15-18 ವರ್ಷದಿಂದ ಆಚರಿಸ್ಕೊತಾ ಇದ್ದೀನಿ. ನನಗೆ ಯಾರಿಗೂ ಇವತ್ತು ನನ್ನ ಬರ್ತಡೇ ಇದೆ ಬನ್ನಿ ಅಂತ ಕರೆಯೋಂಥದ್ದಲ್ಲ, ಅವ್ರ ಪ್ರೀತಿಯಿಂದ ಅವ್ರು ಆಚರಿಸೋದಿದು. ಹುಟ್ಟುಹಬ್ಬ ನಾನು ಆಚರಿಸ್ಕೊಳ್ಳಲ್ಲ, ಒಂದು ಬೆಂಡಿಂಗ್ಸ್ ಇರೋದು, ಬ್ಯಾನರ್ ಇರ್ಬೋದು, ಪ್ರತಿಯೊಂದು ಹಾಕಿ ಅವರೇ ನಮಗಿಲ್ಲೇ ಆಚರಿಸೋದು. ಅವರೇ ಬಂದು ಪ್ರತಿಯೊಂದು ನಿಂತು ನನ್ನ ಫ್ರೆಂಡ್ಸು, ನನ್ನ ಜೊತೆಲಿರೋಂಥ ಆತ್ಮೀಯ ಸ್ನೇಹಿತರುಗಳು, ಅಣ್ಣ ತಮ್ಮದಿರೆಲ್ಲ ಸೇರಿ ಮತ್ತು ನನ್ನ ಕಗ್ಲಿಪುರ ಗ್ರಾಮ ಪಂಚಾಯಿತಿಲಿರೋಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ದೊಡ್ಡವರು, ನನಗಿಂತ ಗುರುಗಳು ಅನ್ಬೇಕು ಅಂಥವರು ಅವರೇ ಎಲ್ಲ ಸೇರಿ ಮಾಡ್ತಾರೆ. ಅದನ್ನು ನಾವು ಒಂದು ಹಬ್ಬದ ರೀತಿಯಲ್ಲಿ ಪ್ರತಿ ವರ್ಷ ಇದು ಆಚರಣೆ ಆಗಿ ಹೋಗ್ತಾ ಇದ್ದೀವಿ. ಮಾಡ್ತೇನೆ ಅವ್ರಿಗೆಲ್ಲ ನಾನು ತುಂಬ ಹೃದಯದಿಂದ ಅವ್ರಿಗೊಂದೊಂದು ದೊಡ್ಡದಾಗಿ ಕೃತಜ್ಞತೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಚುನಾವಣೆ ಯಾವ್ದು ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. BBMP ಆಗುತ್ತೋ, ಜಿಲ್ಲಾ ಪಂಚಾಯತಿ ಬರುತ್ತೋ, ತಾಲೂಕು ಬರುತ್ತೋ, ಅವತ್ತಿನ ಕ್ಯಾಟಗಿರಿ ಐತಿ. ಆ ಒಂಥರ ಅವಕಾಶ ಇದ್ದರೆ ಖಂಡಿತವಾಗಿ ನಿಂತ್ಕೊಳ್ತೀವಿ. ಇಲ್ಲ ಅಂದರೆ ಯಾರಿಗೆ ನಿಲ್ಲಿಸ್ತಾರೆ ಸರ್ಕಾರದಿಂದ ಆಗಲಿ ನಮ್ಮ ಪಕ್ಷದಿಂದ ಅವ್ರನ್ನ ದುಡಿತೀವಿ. ನಮ್ಮ ಸಿದ್ಧತೆ ಏನಲ್ಲ, ಯಾವಾಗಲೂ ಸಿದ್ಧತೆಯಲ್ಲಿ ಇರ್ತೀವಲ್ಲ. ನಾವು ಹೆಂಗೆ ಬಾರ್ಡ್ರಲ್ಲಿ ಮಿಲಿಟ್ರಿಯವ್ರು ಹೆಂಗೆ ಕಾಯ್ಕೊಂಡಿದ್ದಾರೋ ಆ ಥರ ಬಾರ್ಡ್ರಲ್ಲಿ ಇದ್ದಂಗೆ ಇರ್ತೀವಿ. ನಾವು ಯಾವಾಗೂ ಸಿದ್ಧತೆಯಲ್ಲಿ ಇರ್ತೀವಿ, ರಾತ್ರಿ ಬರಲಿ ಹಗಲು ಬರಲಿ. ಅದಕ್ಕೇನು ನಮ್ಮ ವ್ಯವಸ್ಥೆ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಧನ ಸಹಾಯ ಎಲ್ಲ ನೀವು ಮಾಡ್ತೀರಾ, ಫ್ರೆಂಡ್ಶಿಪ್ಗಳೆಲ್ಲ ನಮ್ಮ ಜೊತೆ ಒಂದು 10 ಜನಕ್ಕೆ ಯೋಚನೆ ಮಾಡಿ ಯಾವುದೇ ಕೆಲಸ ಮಾಡಿದ್ರು ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟದಂತ ಕತೆ. ಗ್ರೇಟರ್ ಬೆಂಗಳೂರು ಸೇರಿಸಲು ನಮಗೆ ಖುಷಿ ಇಲ್ಲ, ಹಿಂಗೆ ಮಾಡಿದ್ದೀವಿ ಅಂದ್ರೂ ಖುಷಿ. ನಮ್ಮ ಹಿರಿಕರು ಏನು ಅದಕ್ಕೆ ಮುಂದೆ ಹೋಗ್ತಾರೋ ಅದರಿಂದ ನಾವು ಇದ್ದೀವಿ. ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. DK ಶಿವಕುಮಾರ್ ಬೆಂಬಲ ಕೊಡ್ತೀವಿ. ಈ ಒಂದು ನನ್ನ ಹುಟ್ಟುಹಬ್ಬದ ನನ್ನ ಎಲ್ಲ ಸ್ನೇಹಿತರುಗಳು ಇವತ್ತು ನಿಂತು ಇಷ್ಟ ಆಭರಣವಾಗಿ ಇಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವರೆಲ್ಲ ಜೊತೆ ಸ್ವಲ್ಪ ನನಗೆ ಆಗದಿದ್ದಂಥವ್ರು ಕೆಲವರು 1-2 ಜನ ಇರ್ತಾರೆ. ಒಂದು ಯಾವುದೇ ಇವತ್ತೊಂದು ಹುಟ್ಟುಹಬ್ಬದ ಬಗ್ಗೆ ಇದೆ, ನಾನು ಹುಟ್ಟುಹಬ್ಬದ ಮಾತಾಡಬೇಕು, ಇನ್ನೊಂದು ವಿಚಾರ ಮಾತಾಡಬಾರ್ದು. ಕೆಲವು ಜನ ಇದ್ದಾರೆ, ಒಂದು ಗಣೇಶನ ಹಬ್ಬ ಇದ್ದರೆ ಆ ಗಣೇಶನ ಹಬ್ಬಕ್ಕೆ ಸ್ಟೇಜ್ ನಂದು. ಆ ಗಣೇಶನ ಹಬ್ಬಕ್ಕೆ ನಾನು ಮತ್ತು ನನ್ನ ಸ್ನೇಹಿತರುಗಳು 4ನೇ ಬ್ಲಾಕಲ್ಲಿ ಅದು ಗಣೇಶನ ಕೂಡ್ಸೋಕ್ಕೆ ಸಹಾಯ ಮಾಡ್ತಿದ್ವಿ. ಗಣೇಶನ ಕೂಡ್ಸೋಕೆ ನಾವು ಪ್ರತಿ ಗಣೇಶಗಳಿಗೆಲ್ಲ ಸಹಾಯ ಮಾಡ್ತಿದ್ದೀವಿ. ನಾವು ಸಹಾಯ ಮಾಡಿದಂಥ ಬಂದು ಆ ಜಾಗದಲ್ಲಿ ನಿಂತ್ಕೊಂಡು ಬಾಯಿಗೆ ಇಡ್ತಾ ಇಲ್ದಂಗೆ ಮಾತಾಡ್ತಾರಲ್ಲ, ಅದು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ಯಾವ ರೀತಿ ಅದು ಎಚ್ಚರಿಕೆ ಕೊಡಬೇಕು, ಈಗ ಸುಮ್ಮನೆ ಕಾನೂನು ರೀತಿ ಎಚ್ಚರಿಕೆ ಕೊಡ್ತೀನಿ. ಈಗ ಸುಮ್ಮನೆ ಒಂದು ಟ್ರಯಲ್ ಕೊಟ್ಟಿದ್ದೀನಿ. ಇದನ್ನು ಎಚ್ಚರಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಅದೇ ಅಂತ ಹೋದರೆ ಇದಕ್ಕೆ ನಾನು ಸರಿಯಾದ ಉತ್ತರ ಕೊಡ್ತೀನಿ. ರಾಜಕೀಯದಲ್ಲಿ ಮಲಗಿಸ್ಬೇಕು ಅನ್ನೋದಲ್ಲ, ಒಬ್ಬ ಮುಸ್ಲಿಮ್ಸ್ ಬೆಳೀತಾನೆ ಅನ್ನೋದು ಒಂದು ಕೆಲವು ಜಾಗದಲ್ಲಿ ಇದೆ, ಕೆಲವು ಜನದಲ್ಲಿ ಅವನು ಯಾಕೆ ಅನ್ನೋದಿದೆ. ಮಾತ್ರ ಎಲ್ಲರೂ ನನಗೆ, ಯಾಕಂದರೆ ನನ್ನ ಒಂದು ಕಗ್ಲಿಪುರ ವ್ಯಾಪ್ತಿಯಲ್ಲಿ ಇರೋಂಥ ವೋಟರ್ಸು ಬರೀ ಕೇವಲ 2,000 ವೋಟರ್ಸ್ ಮುಸ್ಲಿಮ್ಸು. ಇನ್ನು ಎಷ್ಟು 20,000 ವೋಟರ್ಸಲ್ಲಿ ಎಲ್ಲ ಇರೋದು, ಅದಕ್ಕೆ ಅಷ್ಟೇ ಪೂರ್ತಿ ಜನನ ಕೈ ಹಿಡಿದಿರೋದು. ಇವತ್ತು ಏನೇನು ಅನ್ನೋದು ಇಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ, ಇಲ್ಲಿ ನೀವುಗಳು ಎಷ್ಟು ಜನ ಬಂದಿದ್ದೀರಾ ಮುಸ್ಲಿಮ್ಸು? ಬರ್ಬೋದಾಗಿತ್ತಲ್ಲ, ಯಾಕೆ ಮುಸ್ಲಿಮ್ಸ್ ಇಲ್ಲ? ಯಾಕೆ ಬರ್ತೀರ ಹೇಳಿ? ವಿಶ್ವಾಸಕ್ಕೆ ಬರ್ತೀರಾ, ಪ್ರೀತಿಗೆ ಬರ್ತೀರಾ? ಆ ಪ್ರೀತಿ ನನ್ನಲ್ಲಿ ಇದೆ. ಅದಕ್ಕೆ ಅವ್ರು ಯಾವುದೇ ಮೂಲಸ್ ಏನೇ ಮಾಡಿದ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದು ಆನೆ ಹೋಗೋ ಟೈಮಲ್ಲೆಲ್ಲ ಬೊಗಳ್ತಾ ಇರ್ತಾರೆ. ಬೊಗಳೋ ಕೆಲಸ ಅವ್ರದ್ದು, ಹೋಗೋ ಕೆಲಸ ನಮ್ಮದು. ಈಗ ಏನೋ ಅವ್ರ ಮನೇಲಿ ಏನೋ ಕಮ್ಮಿ ಬಿದ್ದಿರುತ್ತೆ, ಏನೋ ಮನೆ ಗೋಡೆ ಉಳ್ಳೋಗೈತೋ, ಇಲ್ಲ ಮನೇಲಿ ಏನೋ ಬಟ್ಟೆ ತರಬೇಕೋ, ಆ ದುಡ್ಡಿಗೋಸ್ಕರ ಏನೋ ಮಾಡ್ತಾವ್ರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ.